ಸೊ ಹಾಯ್ ಎವ್ರಿವನ್, ಇವತ್ತು ಶಾವಿಗೆ ಬಾತ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಅಂಗಡಿಯಲ್ಲೆಲ್ಲ ಸಿಗೋವಂಥ ಶಾವಿಗೆ ಬಾತ್ ಹೇಗೆ ಮಾಡೋದು, ಹೋಟೆಲಲ್ಲೆಲ್ಲ ಸಿಗೋವಂಥ ಶಾವಿಗೆ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಇದಕ್ಕೆ ನೀವು ಶಾವಿಗೆನ ತೊಗೊಳ್ಳಿ. ಶಾವಿಗೆ ಯಾವುದಾದ್ರೂ ಆಗಿರ್ಬೋದು, ತೊಗೋಬೋದು ನೀವು. ಆಮೇಲೆ ಟೊಮೊಟೊ, ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ, ಒಂದು ಈರುಳ್ಳಿ ಆದರೆ ಸಾಕು. ಸೊ ತರಕಾರಿ ನೀವು ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಾಗುತ್ತೆ ಶಾವಿಗೆ ಬಾತು. ಸೊ ಇದ್ರ ಜೊತೆಗೆ ನೀವು ಕ್ಯಾರೆಟು ಆ್ಯಡ್ ಮಾಡ್ಕೋಬೋದು, ಬಟಾಣಿನೂ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ 3 ಥರದ ತರಕಾರಿ ಹಾಕ್ತಾಯಿದ್ದೀನಿ ಆ್ಯಂಡ್ 1 ಲೆಮನ್ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೋಬೋದು. ಆ್ಯಂಡ್ ಒಂದು ಸ್ವಲ್ಪ ನೀರು ಏನಕ್ಕಪ್ಪ ಅಂತಂದರೆ ನಾನಿಲ್ಲಿ ಶಾವಿಗೆನ ಬೇರೆ ಮತ್ತು ಒಗ್ಗರಣೆನ ಬೇರೆ ಆಗಿ ಕುಕ್ ಮಾಡಿಕೊಂಡು ಆಮೇಲೆ ಅದನ್ನು ಜಾಯಿನ್ ಮಾಡ್ತೀನಿ. ಸೊ ನನಗೆ ಈ ಈರುಳ್ಳಿ ಸೊಪ್ಪು ತುಂಬಾ ಇಷ್ಟ. ಸೊ ಅದಕ್ಕಾಗಿ ನಾನು ಈರುಳ್ಳಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಕೂಡ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ತುಂಬಾ ಚೆನ್ನಾಗಾಗುತ್ತೆ. ಈರುಳ್ಳಿ ಸೊಪ್ಪು ಒಂದು ಫ್ಲೇವರ್ನ ಕೊಡುತ್ತೆ ನಿಮ್ಮ ಫುಡ್ಗೆ. ಆ್ಯಂಡ್ ಆಲ್ಸೋ ತುಂಬ ಹೆಲ್ತಿಯಾಗಿರುವಂಥ ಫುಡ್ ಇದು, ಒಂದು ಸೊಪ್ಪಿದು. ಸೊ ನೀವು ಟ್ರೈ ಮಾಡಿ. ಈಗ ನಾನು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊತಾ ಇದ್ದೀನಿ. ನೀರು ನೀವು ಎಷ್ಟಾದರೂ ಇಟ್ಕೋಬೋದು, ಯಾಕಂತಂದರೆ ಈ ನೀರನ್ನ ನಾವು ಸ್ಟ್ರೈನ್ ಮಾಡ್ತೀವಿ. ಸೊ ನಾನಿಲ್ಲಿ 2 ಕಪ್ಸ್ ನೀರು ತೊಗೊಂಡಿದ್ದೀನಿ. ನಾರ್ಮಲಾಗಿ ನೀರು ಕುಡಿಯೋಂಥ ಕಪ್ ಅಲ್ಲಿ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಅಂತಂದರೆ ಅಂಟಬಾರ್ದು ಶಾವಿಗೆ ಒಂದಕ್ಕೊಂದು ಅಂತ ಹೇಳ್ಬಿಟ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಕೋಬೇಕು, ಯಾಕಂತಂದರೆ ನಿಮಗಿಲ್ಲಿ ಉಪ್ಪು ಹಾಕಿರ್ತೀರ. ಸೊ ಇಲ್ಲಿ ಉಪ್ಪು ಹಾಕಿರ್ತೀರ ಮತ್ತು ಒಗ್ಗರಣೆಲ್ಲೂ ಜಾಸ್ತಿ ಉಪ್ಪು ಹಾಕಿದ್ರೆ ಶಾವಿಗೆ ಬಾತ್ ಉಪ್ಪು ಆಗಿಬಿಡುತ್ತೆ. ಸೊ ನೋಡ್ಕೊಂಡು ಹಾಕಿ. ಆ್ಯಂಡ್ ಈಗ ನಾನೊಂದು ಬಾಣಲಿ ಇಟ್ಕೊತಾ ಇದ್ದೀನಿ. ಸೊ ಬಾಣಲಿಯಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಕಳ್ಸೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ಸೊ ನಾನು ಅದಕ್ಕೆ ದೊಡ್ಡ ಬಾಣಲಿನ ಇಟ್ಕೊತಾ ಇದ್ದೀನಿ. ನೀವು ನಾರ್ಮಲ್ ಪಾತ್ರೆಯಲ್ಲೂ ಮಾಡ್ಕೋಬೋದು. ಸೊ ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವೇನು ಮಾಡ್ತೀವಿ, ಫಸ್ಟು ಒಗ್ಗರಣೆ ಹಾಕ್ಕೋಬಾರ್ದು. ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಶೇಂಗಾನ ಕರ್ಕೊಂಡು ತೆಕ್ಕೊಂಬಿಡ್ಬೇಕು. ಯಾಕೆ ಕರ್ಕೊಂಡು ತೆಕ್ಕೋಬೇಕು ಅಂತಂದರೆ ಶೇಂಗಾ ಕ್ರಿಸ್ಪಿಯಾಗಿರುತ್ತೆ. ಸಪೋಸ್ ನೀವೇನಾದರೂ ಒಗ್ಗರಣೆ ಹಾಕಿ ಅದರೊಳಗೆ ಶೇಂಗಾ ಹಾಕಿದ್ರಿ ಅಂತಂದರೆ ಶೇಂಗಾ ತುಂಬ ಮೆತ್ತಗಿರುತ್ತೆ ಆ್ಯಂಡ್ ಬಾಯಿಗೆ ಕ್ರಂಚಿನೆಸ್ ಸಿಗೋಲ್ಲ. ಸೊ ಶೇಂಗಾದ ಜೊತೆಗೆ ನೀವೇನು ಮಾಡ್ಬೋದು ಅಂತ ಅಂದರೆ ಗೋಡಂಬಿ ಹಾಗೆ ಬಾದಾಮಿ ಇದನ್ನೆಲ್ಲನೂ ಹಾಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕ್ಕೊಂಡ್ರೆ. ಸೊ ನಾನಿಲ್ಲಿ ನನ್ನ ಹತ್ರ ಗೋಡಂಬಿ ಬಾದಾಮಿ ಇರದೇ ಇರೋ ಕಾರಣಕ್ಕೋಸ್ಕರ ಶೇಂಗಾ ಯೂಸ್ ಮಾಡ್ತಾಯಿದ್ದೀನಿ. ಸೊ ಶೇಂಗಾನೂ ಆಲ್ಟರ್ನೇಟಿವ್, ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲ ಅಂತಂದರೆ ಇಲ್ಲ. ಎಲ್ಲ ಶೇಂಗಾಗಳನ್ನೂ ತಕ್ಕೊಂಡು ಈ ಕಡೆ ನೀವು ನೋಡ್ತಾ ಇರ್ಬೋದು ನೀರು ಕುದೀತಾ ಇದೆ. ಸೊ ನೀರು ಒಂದು 2-3 ಕುದಿ ಬಂದ ತಕ್ಷಣ ನೀವೇನು ಮಾಡಬೇಕು, ಶಾವಿಗೆ ಹಾಕಬೇಕು. ಇಲ್ಲ ಅಂತಂದರೆ ನಿಮಗೆ ಏನಾಗುತ್ತೆ ಅಂತಂದರೆ ಶಾವಿಗೆನ ಒಂದು ಟೆಂಪ್ರೇಚರ್ ಅಂತ ಏನೂ ಇಲ್ಲ, ನೋಡಿ 1-2 ಕುದಿ ಬಂದ ತಕ್ಷಣ ಶಾವಿಗೆನ ಹಾಕಿ. ಸೊ ನಾನಿಲ್ಲಿ ಫಸ್ಟು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ನಾನು ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಸೊ ಆಪ್ಷನಲ್ ಇದು, ನೀವು ಬರೀ ಸಾಸಿವೆನೂ ಹಾಕೋಬೋದು, ಬರೀ ಜೀರಿಗೆನೂ ಹಾಕೋಬೋದು. ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಸೊ ನನಗೆ ಒಬ್ಳಿಗೋಸ್ಕರ ಮಾಡ್ಕೊತಾ ಇರೋದ್ರಿಂದ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನೀವು ಸಪೋಸ್ ತುಂಬ ಮಾಡ್ತಾಯಿದ್ದೀರಾ ಅಂತಂದರೆ ಕ್ವಾಂಟಿಟಿಗಳನ್ನ ನೋಡಿ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಹೋಗಿ. ಈಗ ನೆಕ್ಸ್ಟ್ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸೊ ನಾನೇನು ಮಾಡ್ತೀನಿ ಅಂತಂದರೆ ಜಾಸ್ತಿ ತರಕಾರಿ ಸೊಪ್ಪುಗಳನ್ನ ಹಾಕೋಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಥರ ಕರಿಬೇವೆಲ್ಲ ತಿನ್ನೋಕ್ಕೆ ತುಂಬ ಇಷ್ಟ. ಸೊ ಈಗ ಒಂದು ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಸೊ ನೀವು ಚಾಪ್ ಆದರೂ ಮಾಡ್ಕೋಬೋದು ನೀಟಾಗಿ, ಅಥವಾ ಈ ಥರ ಸ್ಲೈಸ್ ಆದರೂ ಮಾಡ್ಕೋಬೋದು, ಅದು ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದು. ಸೊ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನೀವೇನು ಮಾಡಬೇಕು, ಹುರಿತಾ ಇರಬೇಕು. ಈಗ ಈ ಕಡೆ ನೀರು ಕುದ್ದಿದೆ. ಸೊ ಇವಾಗ ನಾನು 2 ಕಾಣಂಗೆ ಇಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನಿಮಗೆ ಗೊತ್ತಾಗಬೇಕು ಶಾವಿಗೆ ಹೇಗೆ ಇದು ಹಾಕಬೇಕು ಅಂತ. ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ. ಸೊ 1 ಕಪ್ ಶಾವಿಗೆನ ನೀಟಾಗಿ ನೀರಲ್ಲಿ ಹಾಕ್ಕೊತಾ ಇದ್ದೀನಿ. ಉಪ್ಪು ಸ್ವಲ್ಪ ಆ್ಯಡ್ ಮಾಡಿರೋವಂಥ ನೀರು. ನೀಟಾಗಿ ಶಾವಿಗೆನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀವು ಹಾಕಿದ್ದೀರಲ್ಲ ಶಾವಿಗೆ, ಸೊ ಹಾಗಾಗಿ ಏನು ಮಾಡಿ ಅಂತಂದರೆ ಫ್ಲೇಮ್ನ ತುಂಬ ಲೋಗೆ ಇಟ್ಕೊಳ್ಳಿ. ಯಾಕಂತಂದರೆ ನೀಟಾಗಿ ಬೇಯುತ್ತೆ ಆವಾಗ ಶಾವಿಗೆ.
ಸೊ ನೀವಿಲ್ಲಿ ರಾಗಿ ಶಾವ್ಗೆನಾದರೂ ಹಾಕೋಬೋದು ಅಥವಾ ಏನು ಈ ಶಾವ್ಗೆನಾದರೂ ನಾರ್ಮಲ್ ಶಾವ್ಗೆನಾದರೂ ಹಾಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಒಚ್ಚ ಶಾವ್ಗೆದೆಲ್ಲ ಮಾಡ್ತಾರೆ, ಸೊ ಅದು ತುಂಬ ಕಷ್ಟ ಮಾಡೋದಕ್ಕೆ. ಸೊ ಹಾಗಾಗಿ ನೀವೇನು ಮಾಡ್ಬೋದು ಅಂತಂದರೆ ಈ ಥರ ಬೇಗ ಬೆಳಗ್ಗೆ ತಿಂಡಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ಕ್ವಿಕ್ಕಾಗಿ ಒಂದು 15-20 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆ್ಯಂಡ್ ನೀವು ವೆಜಿಟೇಬಲ್ಸ್ಗಳನ್ನ ಕೂಡ ತಿಂತೀರ. ಸೊ ಫುಲ್ ಇರುತ್ತೆ ಹೊಟ್ಟೆ, ಅಷ್ಟೊಂದು ಹಸಿವಾಗಲ್ಲ ಬೇಗ. ಸೊ ಈರುಳ್ಳಿ ಒಂದು ಸ್ವಲ್ಪ ಲೈಕ್ ಹಸಿ ವಾಸನೆ ಹೋದ ತಕ್ಷಣ ನೀವೇನು ಮಾಡಬೇಕು, ಟೊಮ್ಯಾಟೊ ಮತ್ತು ವೆಜಿಟೇಬಲ್ಸ್ಗಳನ್ನ ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿ ತುಂಬ ಲೈಕ್ ಹಸಿ ಇರುವಾಗೇ ಇನ್ನೂ ಆ್ಯಡ್ ಮಾಡಿದ ತಕ್ಷಣವೇ ಹಾಕೊಂಡ್ರೆ ಏನಾಗುತ್ತೆ, ಈರುಳ್ಳಿ ಸ್ಮೆಲ್ ಸ್ವಲ್ಪ ತರಕಾರಿಗೆ ಇದಾಗುತ್ತೆ. ಸೊ ಸ್ವಲ್ಪ ಬೆಂದ ಮೇಲೆ ಈರುಳ್ಳಿ, ಆಮೇಲೆ ವೆಜಿಟೇಬಲ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಕ್ವಾಂಟಿಟಿ, ನಾನು ವೆಜಿಟೇಬಲ್ಸ್ ಎಷ್ಟು ತೊಗೊಂಡಿದ್ದೀನಿ ಆ್ಯಂಡ್ ಶಾವಿಗೆ ಎಷ್ಟು ತೊಗೊಂಡಿದ್ದೀನಿ. ಸೊ ವೆಜಿಟೇಬಲ್ಸಲ್ಲಿ ಎಲ್ಲ ಥರದ ವೆಜಿಟೇಬಲ್ಸ್ಗಳನ್ನ ಕೂಡ ಆ್ಯಡ್ ಮಾಡ್ಕೋಬೋದು ನೀವು. ಆ್ಯಂಡ್ ಈ ಥರ ಮಕ್ಕಳಿಗೆ ಏನಾದರೂ ಮಾಡಿಕೊಟ್ರೆ ಇಟ್ ಈಸ್ ವೆರಿ ಹೆಲ್ತಿ. ಆ್ಯಂಡ್ ಮಕ್ಕಳಂತಲ್ಲ, ಎಲ್ಲರೂ ಕೂಡ ತಿನ್ಬೋದು. ಈಗ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ನೀವು ಇಲ್ಲಿ ಉಪ್ಪು ಹಾಕಿರೋದ್ರಿಂದ ಸೊ ಇಲ್ಲಿ ನೋಡಿ ಉಪ್ಪು ಹಾಕ್ಕೋಬೇಕು. ಸೊ ನಾನು ನೋಡಿ ನಾನು ಕೈಯಲ್ಲೇ ಹಾಕ್ತಾಯಿದ್ದೀನಿ. ನಾನೇನು ರೆಕಮೆಂಡ್ ಮಾಡ್ತೀನಿ ಅಂತಂದರೆ, ಸಪೋಸ್ ನೀವು ಇಬ್ಬರಿಗೆ ಮಾಡ್ತಾಯಿದ್ದೀರಾ ಅಂತಂದರೆ 2 ಈ ಕಡೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ, ಈ ಕಡೆ 1/2 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನೀವು ಟೇಸ್ಟ್ ಮಾಡಿ ನೋಡಿ, ನಿಮಗೆ ಉಪ್ಪು ಬೇಕು ಅಂತಂದರೆ ಹಾಕ್ಕೊಳ್ಳಿ. ಇಲ್ಲ ಇಬ್ಬರಿಗೆ ಮಾಡ್ತಾಯಿದ್ದೀರಾ ಅಂತಂದರೆ 1.5 ಹಾಕ್ಕೊಳ್ಳಿ. ಸೊ ಇಲ್ಲ 1 ಹಾಕ್ಕೊಳ್ಳಿ ಸಾಕು. ಮಿಕ್ಕಿದ್ದು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಕರ್ದಿಟ್ಟಿರುವಂಥ ಶೇಂಗಾನ ಏನು ಮಾಡ್ತಾಯಿದ್ದೀನಿ, ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ಈ ಥರ ನೀವು ಮಾಡಿಕೊಂಡ್ರೆ. ಸಾಗಿ ಇರಲ್ಲ ಶೇಂಗಾ, ಕ್ರಂಚಿಯಾಗಿರುತ್ತೆ. ಚೆಕ್ ಮಾಡ್ಕೊಳ್ಳಿ ಶಾವಿಗೆ ಬೆಂದಿದೆಯೋ ಇಲ್ವೋ ಅಂತ. ಬೇಯಬೇಕು ಅಂತಂದರೆ ಇನ್ನೂ ಸ್ವಲ್ಪ ಹೊತ್ತು ಬಿಡಿ, ಇಲ್ಲ ಅಂತಂದರೆ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಸೊ ಈಗ ಇದನ್ನು ಬೇಯಕ್ಕೆ ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನೀವು, ತರಕಾರಿ ಬೇಯ್ತಾ ಇದೆ. ಏನೂ ಬೇಡ, ಒಂದು 10 ಮಿನಿಟ್ಸ್ ಬೆಂದರೆ ಸಾಕು. ಲಿಡ್ ಕ್ಲೋಸ್ ಮಾಡಿ ಇಡಿ. ಸೊ ನೀಟಾಗಿ ಸ್ಟರ್ ಮಾಡ್ತಾಯಿರಿ, ಸೊ ಅದು ಕೆಳಗಡೆ ತಳಕ್ಕೆ ಅಂಟದೇ ಇರೋ ಹಾಗೆ. ಆ್ಯಂಡ್ ಈಗ ಉಪ್ಪು ಹಾಕಿರೋದ್ರಿಂದ ತರಕಾರಿ ಏನಾಗುತ್ತೆ, ಬೇಗ ಬೇಯುತ್ತೆ. ಸೊ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದು ಚೆನ್ನಾಗಿರುತ್ತೆ. ಈಗ ಶಾವಿಗೆ ಸ್ವಲ್ಪ ಕೂಲ್ ಡೌನ್ ಆಗಿದೆ. ಈಗ ನಾನು ಏನು ಮಾಡ್ತೀನಿ, ಒಂದು ಸ್ಟ್ರೈನರ್ನ ತೊಗೊಂಡು ಬಿಸಿ ಇರುವಂಥ ಶಾವಿಗೆನ ಹಾಕ್ತೀನಿ. ಸೊ ಹಾಕ್ಬಿಟ್ಟು ಏನು ಮಾಡ್ತೀನಿ, ನೀರು ಮತ್ತು ಶಾವಿಗೆನ ಎರಡೂ ಬೇರೆ ಮಾಡ್ತೀನಿ. ಸೊ ಇವಾಗ ನೀವೇನು ಮಾಡಬೇಕು, ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಬರೀ ಶಾವಿಗೆನ ಸ್ಟ್ರೈನ್ ಮಾಡಿದ್ರೆ ಆಗಲ್ಲ. ಸೊ ಸ್ಟ್ರೈನ್ ಮಾಡಿದಂಥ ಶಾವಿಗೆಗೆ ಸ್ವಲ್ಪ ಕೋಲ್ಡ್ ನೀರನ್ನು ತೊಗೊಂಬಿಟ್ಟು ಮೇಲಿಂದ ಈ ಥರ ಹಾಕಿ, ತುಂಬ ಬೇಡ, ಒಂದು ಸ್ವಲ್ಪ ಅಷ್ಟೇ, ಸ್ವಲ್ಪ ತೊಗೊಂಡು ಈ ಥರ ಹಾಕಿ ಬಿಡಿ. ಅದನ್ನ ಒಂದು ಸ್ವಲ್ಪ ಹೊತ್ತು ಕೂಲ್ ಡೌನ್ ಆಗೋಕ್ಕೆ ಬಿಡಿ. ಸೊ ಇದರಿಂದ ನಿಮ್ಮ ಶಾವಿಗೆ ಏನಾಗಲ್ಲ, ಅಂಟಂಟಾಗಲ್ಲ. ಸೊ ತುಂಬ ಚೆನ್ನಾಗಿ ಬರುತ್ತೆ ಶಾವಿಗೆ ಈ ಥರ ಮಾಡೋದ್ರಿಂದ. ಆ್ಯಂಡ್ ನೋಡ್ಕೊಳ್ಳಿ, ಶಾವಿಗೆನ ನೀಟಾಗಿ ಅದು ನೀರು ಈ ಥರ ಸ್ಟ್ರೈನ್ ಆಗೋಕ್ಕೆ ಬಿಟ್ಟು ಒಗ್ಗರಣೆ ಬೆಂದ ಮೇಲೆ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಶಾವಿಗೆ ಆ್ಯಡ್ ಮಾಡಿಕೊಂಡು ಏನು ಮಾಡಿದ್ದೀನಿ, ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಬ್ಯೂಟಿಫುಲ್ ಆಗಿರೋಂಥ ಶಾವಿಗೆ ರೆಡಿ ಆಗಿದೆ. ಶಾವಿಗೆ ಬಾತು ಅಂಟ್ತಾ ಇಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ವೆಜಿಟೇಬಲ್ಸ್ ಕಾಣ್ತಾ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ಪಕ್ಕದಲ್ಲಿ ನಮ್ಮಮ್ಮ ಮಾಡಿರೋಂಥ ಮೆಂತ್ಯ ತಿಂಡಿನ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ತಿಂಡಿ, ಈ ಥರದ್ದು ತಿಂಡಿ ರೆಸಿಪಿಗೆಲ್ಲ ತಿನ್ನೋಕ್ಕೆ. ಸೊ ನಿಮ್ಗೇನಾದರೂ ರೆಸಿಪಿ ಬೇಕು ಮೆಂತ್ಯ ತಿಂಡಿದು ಅಂತ ಅಂದರೆ ಕಮೆಂಟ್ ಮಾಡಿ, ಒಂದು ವೀಡಿಯೋನ ಮಾಡ್ತೀನಿ. ಬಿಸಿಯಾದಂಥ ರುಚಿಯಾದಂಥ ಶಾವಿಗೆ ಬಾತ್ ಸವಿಯಲು ಸಿದ್ಧ.